ನಿಜಕ್ಕೂ ನನಗೊಂದು ಬದುಕು ಕೊಡ್ತೀಯಾ ಹಿಮವಂತ್? ಮೊದಲ ಭೇಟಿಯ ನಂತರದ ದಿನಗಳಲ್ಲಿ ಹಾಗಂತ ಕೇಳಿದ್ದಳು ಪ್ರಾರ್ಥನಾ. ಗೊತ್ತಿಲ್ಲ, ಆದರೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟುಬಿಡಬಲ್ಲೆ. ಅದಕ್ಕೆ ಬದಲಾಗಿ ನೀನು ನನಗೇನು ಕೊಡ್ತೀಯಾ ಅಂತ ನಾನು ಕೇಳೋದಿಲ್ಲ. ಯಾಕಂದರೆ ಬದುಕು ಲೇವಾದೇವಿ ಅಲ್ಲ, ಒಬ್ಬರು ಕೊಡುವಂಥದ್ದು ಅಲ್ಲ, ಇನ್ನೊಬ್ಬರು ಈಸ್ಕೊಳ್ಳುವಂಥದ್ದು ಅಲ್ಲ, ಅದು ಕಟ್ಟಿಕೊಳ್ಳುವಂಥದ್ದು. ನಿನ್ನ ಮನೆಯಿಂದ ಎದ್ದು ಬಾ, ಒಂದು ನರ್ಕ ಅಲ್ಲಿಗೆ ಮುಗಿಲಿ. ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಲ್ಲಿ ನಿನಗೋಸ್ಕರ ಕಾದಿರ್ತೀನಿ. ಶಿವಮೊಗ್ಗ ತಲುಪೋಕೆ 1000 ಬಸ್ಗಳಿರ್ಬೋದು, 10 ಅಡ್ಡ ರಸ್ತೆಗಳಿರಬಹುದು, ಆದರೆ ನೆನಪಿರಲಿ, ನಾವು ನಡೆದೇ ಹೋಗಬೇಕು, ರಾಜಬೀದಿಯಲ್ಲೇ ನಡಿಬೇಕು. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪೋ ತನಕ ಯಾವ ಕನಸು ಬೇಕಾದರೂ ಕಾಣು ಪ್ರಾರ್ಥನಾ. ಶಿವಮೊಗ್ಗೆಯ ನಮ್ಮ ಮನೆಯ ಹೊಸ್ತಿಲೊಳಕ್ಕೆ ಕಾಲಿಟ್ಟ ಕ್ಷಣದಿಂದ ಕನಸು ಮುಗಿಯುತ್ತೆ, ಬದುಕು ಆರಂಭವಾಗುತ್ತೆ. ನನ್ನ ಕೋಣೆಗೆ ಬಂದಿರು, ಅದಿನ್ಮೇಲೆ ನಿಂದು. ನನ್ನ ಬದುಕಿಗೆ ಬಂದಿರು, ಅದಿನ್ಮೇಲೆ ನಮ್ಮಿಬ್ರದ್ದು. ಇಷ್ಟಕ್ಕೂ ನಿನಗೆ ನಾನೇನಾಗಬೇಕು ಪ್ರಾರ್ಥನಾ? ನನಗೆ ಗೊತ್ತಿಲ್ಲ, ಬಹುಶಃ ನಿನಗೂ ಗೊತ್ತಿರಲಾರ್ದು. ಈಗಲೇ ಅದಕ್ಕೊಂದು ಹೆಸರಿಡೋದು ಬೇಡ. ನಾನು ಗಂಡಸು, ನನ್ನ ಹೆಸರು ಹಿಮವಂತ್, ನೀನು ಹೆಂಗಸು, ನಿನ್ನ ಹೆಸರು ಪ್ರಾರ್ಥನಾ. ಅಷ್ಟು ವಿವರಣೆ ಸಾಕು. ಈಗ ಹೇಳು, ನನ್ನನ್ನು ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟ್ರ್ ತನಕ ನಡೀತೀಯಾ? ಅವತ್ತು ಹಿಮವಂತ್ ತೆಂಗಿನ ಮರವೊಂದರ ಬಡ್ಡೆಗೆ ಆತು ನಿಂತು ಕೇಳಿದ್ದ. ಪ್ರಾರ್ಥನಾಳ ಕಣ್ಣುಗಳಲ್ಲಿ ಇಬ್ಬನಿ ಎತ್ತು. ತನ್ನ ಮನೆ ಎಂಬ ಪುಟ್ಟ ನರಕದಿಂದ ಹೊರಬೀಳಲು ಅವಳು ತೆಗೆದುಕೊಂಡದ್ದು 16 ದಿನ. 17ನೇ ಸಂಜೆ ಅವಳು ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿದ್ದಳು. ಕೈಯಲ್ಲೊಂದು ಹರಕು ಚೀಲವೂ ಇರಲಿಲ್ಲ, ಕಣ್ಣುಗಳಲ್ಲಿ ಮಾತ್ರ ತುಂಬು ಕನಸಿತ್ತು.